ಇವತ್ತು ಎಷ್ಟು ಮುಂಚೆ ಡೇಟ್ ಇವತ್ತು 17 ಮಾರ್ಚ್ 17. ಇವತ್ತೇನು ಸ್ಪೆಷಲ್ ಅಂದರೆ ಪುನೀತ್ ರಾಜ್ಕುಮಾರ್ ಬರ್ತಡೇ. ಈಗ ಮುಟ್ಕೊಂಡಿಲ್ಲ. ಸೊ ಗೈಸ್ ಇವತ್ತು ಒಂದು ಫಂಕ್ಷನ್ ಐತೆ, ಹೋಯ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಬರ್ಡೇ ಫಂಕ್ಷನ್ ಮಾಡೋರೆ. ಹೋಗಿ ತುಂಬ ದಿನ ಆಯಿತು ಪ್ಲ್ಯಾನ್ ಮಾಡಿದ್ದೀವಿ. ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಏನು ಸ್ಪೆಷಲ್ ಪ್ಲ್ಯಾನ್ ಮಾಡ್ತಾ ಇರೋದು ಅಂದರೆ ಪುನೀತ್ ರಾಜ್ಕುಮಾರ್ ಬರ್ಡೇ. ತುಂಬ ದಿನ ಗ್ಯಾಪ್ ಆಗೋಯ್ತು ಅಂತ ಮಾಡ್ತಾ ಇದ್ದೀವಿ. 3 ಜನ ಹೋಗ್ತಾ ಇದ್ದೀವಿ. ಮಚ್ಚ ಪ್ರದೀಪ್, ಇವಾಗ ಕೆಂಡಪತಿ ಅಂತ, ಇನ್ನೂ ಮದುವೆ ಆಗಿಲ್ಲ, ಬ್ಯಾಚುಲರ್. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಬ್ಯಾಚುಲರ್ ಹೋಯ್ತಾ ಇದೀವಿ. ಇವಾಗ ಏನು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಫಂಕ್ಷನ್ ನಮಗೆ ಹುಡುಗ ತುಂಬ ಒಳ್ಳೆಯವನು, ಚೆಂಗ್ಲು ಅಷ್ಟೇ. ಚೆಂಗ್ಲು ಅಷ್ಟೇ. ಆದಷ್ಟು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ಯಾರು ಮ್ಯಾಚಿಂಗ್ ಮಾಡೋಣ ನೋಡಿ ಗೈಸ್. ಜನರಲ್ಲೇ ಉಂಟು ನೋಡಿ. ಇದು ಎಷ್ಟು ಅಡಿ? 113 ಅಡಿನ 111 ಅಡಿನ ಐತೆ ಗೈಸ್. ಆಗಸ್ಟ್ ಹೆಂಗೈತೆ. ಮಿನಿ MG ರೋಡಪ್ಪ ಇದು ಫುಲ್ಲು. ನೋಡಿ ಹೆಂಗೈತೆ. ಮಸ್ತಾಗೈತೆ ಬ್ರೋ, ಮಸ್ತಾಗೈತಲ್ಲ. ಲಕ್ಕ. ಹಾಂ, ಏನೇನಿದು ಜಿಂಗಲಂಗ ಲಕ್ಕ ಅಂತ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ತಕೊಂಡಿರೇ 50 ಹುಡುಗರು. ನೀನು 10 ಗ್ರಾಮ್ ಚೈನೆ ತಗೊಂಡು 10 ಕಡೆ ಆಟಾಡ್ತಾ ಇದ್ಯಾ ಮಚ್ಚ. ನೋಡಿ ಏನು ಗೊತ್ತಾ, ಅದಕ್ಕೂ ಕಾಲ ಅನ್ನೋದು ಕೂಡಿ ಗೈಸ್ ಏನು ಗೊತ್ತಾ, ನಾನು ಇವನು 3 ಜನನು ಸ್ಕೂಲಿಂದ ಫ್ರೆಂಡು. ಹೌದಾ? ಇವನ್ ಮದುವೆ ಆಗಲೇ ಒಂದು ಮಗು ಆಗೈತೆ. ಈಗ ನನಗೂ ಮದುವೆ ಆಗೈತೆ. ಇವನ್ ಮದುವೆನೇ ಆಗಿಲ್ಲ. ಇವ್ನಿಗೇನು ಅಂದರೆ ಗೈಸ್, ಇವ್ರ ಅಮ್ಮಂಗೆ ಏನಾರ ಮದುವೆ ಮಾಡಿ ಅಂಟಿ ಅಂತ ಹೇಳಿದ್ರೆ ಏನಂತಾರೆ ಗೊತ್ತಾ? ಅವ್ನು ಇನ್ನೂ ಚಿಕ್ಕ ಪಾಪು ಅಂತಾರೆ. ಇವಾಗಲೇ ಪಾಪು ಬಾಯ್ಲಿ ಅಂತಾರೆ ಗೈಸ್. ನಾನು ನೀವಿಬ್ರು ಜೀವನ ನೋಡಿ ತಿಳ್ಕೊಂಡು ಆಮೇಲೆ ನಾನು ಮದುವೆ ಆಗೋಣ ಅಂತ. ಮದುವೆನೇ ಆಗಲ್ಲ. ನಮ್ಮಿಬ್ಬರು ಜೀವನ ನೋಡ್ಕೊಂಡು ನೀನು ಮದುವೆ ಆಯ್ತೀನಿ ಅಂದರೆ ಮದುವೆನೇ ಆಗಲ್ಲ ನೀನು. ಯಾಕೆಂದ್ರೆ ನಾವು ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಆಯಿತಾ? ನಾವು ಆಲ್ರೆಡಿ ಮದುವೆ ಆಗಿ ನೋಡೋ ಎಲ್ಲ ಸೆಟಲ್ ಆಯ್ತಾ ಇದ್ದೀವಿ. ನೀನು ಏನು ನಾನು ಕಾಮಿಡಿ ಮಾಡಬೇಕು ಮಚ್ಚ. ಈಗ ಮಚ್ಚ ನೋಡ, ಒಂದು ರೀಲ್ಸಲ್ಲಿ 2 ಲಕ್ಷದ ಒಂದು ಗೋಲ್ಡ್ ಸೀರೆ ನೋಡಿದ್ರು ಗೈಸ್. ಗೋಲ್ಡ್ ಸೀರೆ ನೋಡಿದ್ರು. ಈ ವರ್ಷ ಮದುವೆ ಆದರೆ ನಾನು ಪ್ರತಿ ಇಬ್ಬರು ಸೇರಿಕೊಂಡು ಮಚ್ಚ ಗೋಲ್ಡ್ ಸೀರೆ ಕೊಟ್ಬಿಡೋದ ನನ್ನ ಮಚ್ಚ. ಈ ವರ್ಷ ಮದುವೆ ಆದರೆ ಪಕ್ಕ ಕೊಡ್ತೀನಿ. ಎಂತೆ ನನ್ನ ಮಗಳು ಗೋಲ್ಡ್ ಸೀರೆ ಕೊಡಿಸ್ತಾರ? ಗೋಲ್ಡು ನೀನು ಪಕ್ಕ ಮದುವೆ ಆಗಿ ಕೊಡಿಸಿಲ್ಲ ಅದಕ್ಕೆ. ಸೊ ಗೈಸ್, ಇನ್ನೇನು ಬಂದು ಇಲ್ಲಿ ಪುನೀತ್ ರಾಜ್ಕುಮಾರ್ದು ಕೊಡ್ಸು ಅಂದರೆ ಹಿಂದೆ ಮುಂದೆ ವ್ಯವಸ್ಥೆ ಮಾಡ್ತಾರೆ. ಬುದ್ಧಿ ಅದೆಲ್ಲ ಸುಳ್ಳು ಮತ್ತು ಅವೆಲ್ಲ ಹೇಳ್ಬಾರ್ದು ನನಗೆ. ಎಷ್ಟು ಸರಿ ನೀನು ಅಲ್ಲಿ ಹುಡುಗರು ಗೈಸ್, ಹುಡುಗರು ಕೇಳ್ತೀನಿ. ಸರಿ ಗೈಸ್ ಬಂದು ನೋಡಿ ಗೈಸ್. ಸೊ ಇಲ್ಲೇ ಸೈಡಲ್ಲಿ ನೋಡಪ್ಪ, ನೋಡಿ ಗೈಸ್ ಹಿಂಗೆ. ಅಣ್ಣ ಆರಾಮ? ಬಲ್ಲಿ ಅಣ್ಣ ಆರಾಮ? ಎಲ್ಲಿ ಮಹೇಶ್ ಅಣ್ಣ? ಮಹೇಶ್ ಅಣ್ಣ ನಿನಗೆ ಇಲ್ಲ ಅಣ್ಣ, ಲಾಚೆ ಹೋಗ್ಬಿಟ್ಟಿದೆ. ನೋಡಿ ಗೈಸ್, ಇವರೇ ಮಹೇಶ್ ಅಣ್ಣ ಅಂತ, ಇವರೇ ಮಾಡಿರೋದು. ಮತ್ತೆ ಅಣ್ಣ ಎಲ್ಲ ಮುಗೀತಾ? ಎಲ್ಲ ಒಂದು ಮುತ್ತಿನ ಕಥೆಯ ಹೇಳಿತು ಈ ಬಂದೆ. ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿದ್ರಲ್ಲ, ಹೋಗಿದ್ದು ಅವರು 6 ಗಂಟೆಗೆ ಸ್ಟಾರ್ಟ್ ಮಾಡವ್ರೆ. ಮುಗ್ದೋಗ್ಬಿಟ್ಟಿತ್ತು ಪಾಪ. ಅವಾಗಿನ ಫೋನ್ ಆಗ್ತಾಯಿದ್ರು. ಹೋಗಿ ಬಂದು ಇವಾಗ ಏನೋ ಮಚ್ಚ ಏನು ಅಂದ. ಏನು ಮಚ್ಚ ಅಂದ? ಒಂಚೂರು ಮಿಷಿನ್ ಸ್ಟಾರ್ಟ್ ಆಗಿಲ್ಲ ಅಲ್ಲ ಮಚ್ಚ, ಅದೇನೋ ಒಂಚೂರು ಬೆಳ್ಳಕ್ಕೆ ಕಾಣಿಸ್ತವೆ ಮಾಡು ಅಂತ ಅಂದಲ್ಲ. ಮಚ್ಚ ನೀನು ಫೋನಲ್ಲಿ ಮಾತಾಡ್ತಾ ಇದೀಯ. ಇವನು ಮಚ್ಚ ವಿಡಿಯೋದು ಮಾಡೋದು ಮಾಡ್ತೀಯ, ಒಂಚೂರು ಬೆಳ್ಳಕ್ಕೆ ಕಾಣಿಸ್ಕೊಂಡು ಮಾಡು ಅಂತ. ಮಚ್ಚ ತಲೆ ಕೆಡಿಸ್ಕೊಬೇಡ. ನಿನಗೆ
ಎಡಿಟ್ ಮಾಡಿ ಹಾಕಿ ಫುಲ್ಲು ಒಳಗೆ ಒಯ್ಯಿಟ್ಟು ಕಾಣಬೇಕು, ಎದುರುಗಡೆ ಬಂದರೆ ಗಾಬರಿ ಆಗಬೇಕು, ಹಂಗೆ ಮಾಡ್ಕೊಡ್ತೀವಿ. ಏನು ಮಚ್ಚ? ಎದುರುಗಡೆ ಮೇಲೆ ಅವ್ರು ಬಂದ್ಬಿಟ್ಟು ಗಾಬರಿ ಆಗ್ಬಿಟ್ರೆ ಅದಕ್ಕೆ ಎದುರುಗಡೆ ಬಂದ್ರೆ ಗಾಬರಿ ಆಗೇ ಆಯ್ತಾರೆ. ಏನು ಕೇಳು ಅಂದ್ರೆ ವಿಡಿಯೋದಲ್ಲಿ ವಿಡಿಯೋಲಿ. ಸೊ ಗೈಸ್, ಇವಾಗ ವ್ಲಾಗಿಂಗಲ್ಲಿ ತುಂಬ ದಿನ ಆಗೋಯ್ತು ಮಾಡಿ. ಯಾಕೆ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಕೆಲಸ. ಇನ್ಮೇಲೆ ಸ್ಟಾರ್ಟ್ ಮಾಡ್ತೀವಿ, ದಯವಿಟ್ಟು ಎಲ್ಲ ಹಿಂಗೆ. ಇನ್ನೊಂದೇನು, ಹೌದು ನನ್ನಷ್ಟೇ ಕೆಲಸ ಮಾಡೋ ನೀನು, ನೋಡ್ತೀನಿ. ಸೊ ಗೈಸ್, ಏನು ಅಂದರೆ ನಾವು ವ್ಲಾಗ್ ಮಾಡದೆ ಹೋಗಲಿ ಸಬ್ಸ್ಕ್ರೈಬ್ ಆಗಿದ್ದಾರೆ, ದಯವಿಟ್ಟು ಹಂಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಗೈಸ್, ಹಿಂಗೆ ಮುಗಿಸ್ಕೊ ಬಂದು. ಸೊ ಗೈಸ್, ಇದು ಗಂಗನಹಳ್ಳಿಗೆ ಹೋಯ್ತದೆ. ಪೂರ್ತಿ ಅವ್ರದ್ದು ಹಬ್ಬ ಇದೆಯಲ್ಲ, ಉಪವಾಸ ಹಬ್ಬ. ಪೂರ್ತಿ ಉಪವಾಸ ಮಾಡಿ ಸುಸ್ತಾಗಿ ಇವಾಗ ಉಪವಾಸ ಬಿಡ್ತಾರೆ. ಮುಖ ಐತಲ್ಲ, ಇನ್ನಿಲ್ಲ, ಒಂದು ತಿಂಗಳ ಅಲ್ಲಲ್ಲ, ಉಪವಾಸ ಅಂದರೆ ಏನೋ ಅಂತ ಸಿಂಗಲ್ ಸಿಂಹ ಅಂತ ಆನ್ಲೈನಲ್ಲಿ ಅದು ಸಿಗ್ತದೆ ಅಂತ ಹೇಳ್ಕೊತಾನೆ. ಸಿಂಗಲ್ ಅಂತ ಹೇಳ್ಕೊತಾವನೆ. ಆಫ್ಲೈನಲ್ಲಿ ಹೇಳೋ ಡೈಲಾಗ್ ಹೇಳೋ, ಐ ಆಮ್ ಸಿಂಗಲ್ ರೆಡಿ ಟು ಮಿಂಗಲ್ ಅಂತ ಹೇಳು. ಅವನು ಇದು ಆಫ್ಲೈನಲ್ಲಂತೂ ಸಿಗ್ಲಿಲ್ಲ, ಆನ್ಲೈನಲ್ಲಾದ್ರೂ ಸಿಗ್ತಾರೆ ಅನ್ಕೊಂಡು 5-6 ಸಲ ಡೈಲಾಗ್ ಕೊಟ್ಬಿಟ್ಟ. ಸಿಂಗಲ್ ಅಂತ ಅವಳು ತೋರಿಸು, ನಿನ್ನ ತೋರಿಸು. ಹಾಂ, ಆಯಿತು, ತೋರಿಸ್ತು. ಏನಪ್ಪ ಹೇಳು. ಇವನ್ಗೆ ಮದುವೆ ಆಗದೆ, ಓಕೆ, ಮಕ್ಕಳಾಗಿಲ್ಲ, ಇನ್ನೂ ಆಗುತ್ತೆ. ಆಯಿತು, ಇವನ್ಗೆ ಮದುವೆ ಆಗದೆ, ಓಕೆ, ಮಕ್ಕಳಾಗದೆ, ನೋಡ್ಕೊಬಿಡಿ ಗೈಸ್. ನೋಡ್ಕೊಡಿ. ಓ, ಇವ್ನು ಹೇಳ್ತಾ ಇರೋದೇನು ಗೊತ್ತಾ, ಇವ್ರಿಬ್ರಿಗೂ ಬೀಳಬೇಡಿ ಅಂತ. ಸೊ ಗೈಸ್, ಇವತ್ತು ಸಂಕಷ್ಟಿ ಗಣೇಶನ ದೇವಸ್ಥಾನದಲ್ಲಿ ಫುಲ್ಲು ಗಣೇಶಂಗೆ ಇವತ್ತು ರೆಸ್ಟೇ ಇಲ್ಲ ಆ ಮಟ್ಟಕ್ಕೆ. ನೋಡಿ ಗೈಸ್, ಫುಲ್ಲು ರಶ್ಶು. ಆದರೂ ಏನು ಗೊತ್ತಾ, ನನಗೆ ಒಂದೇ ಡೌಟು. ಏನು ಗೊತ್ತಾ ಮಚ್ಚ, ಇವನಿಗೆ ಮದುವೆ ಆಯ್ತದ ಅನ್ನೋದೇ ಡೌಟ್ ನನಗೆ. ಇಲ್ಲ, ನಂದೇನು ಗೊತ್ತಾ ಮಚ್ಚ, ನಿನಗೆ ಮದುವೆ ಆಗಲಿ ಅನ್ನೋದೇ ಖುಷಿ ನನಗೆ. ಆಗುತ್ತಾ ಅನ್ನೋದೇ ಡೌಟ್. ಕಟ್ ಮಾಡಿರ್ತಾನೆ. ಬೇಜಾನು ಎಲ್ಲ ಕಟ್ ಮಾಡ್ತೀನಿ, ಏನಾರು ಮಾತಾಡೋ ತಲೆ ಕೆಡ್ಸ್ಕೊಬೇಕು. ಕಟ್ ಮಾಡ್ಬಿಡಪ್ಪ, ನನಗಿನ್ನ ಮದುವೆ ಆಗಿಲ್ಲ. ಮದುವೆ ಆಗಕ್ಕೆ ಮಾಡಿಸ್ತಾರ. ಹಾಂ, ಏನೋ ನೀನು. ಸೊ ಗೈಸ್, ಹಿಂಗೆ ನೋಡಿ ಹೊಂಡ ಮುಗಿಸ್ಕೊಂಡು ಇವತ್ತು ಎರಡೆರಡು ವಿಶೇಷವಾದ ದಿನ. ಏನು ಅಂದರೆ ಅದೇ ಗೊತ್ತಲ್ಲ, ಅಪ್ಪು ಅವ್ರ ಬರ್ಡೇ ಒಂದು, ಸಂಕಷ್ಟಿ. ಇವತ್ತೊಂದು ಸಂಕಷ್ಟಿ. ಎರಡು ನೋಡಿ ಎಷ್ಟು ಒಳ್ಳೆ ದಿನ ಬಿದ್ದೈತಲ್ಲ. ತಿನ್ಕೊಂಡೋಗೋಣ. ಇದು ಏನು ಬೇಕು? ಬಿರಿಯಾನಿಗೋಸ್ಕರ ಸೋಮವಾರ ಸೋಮವಾರ ಕಣೋ. ಸೋಮವಾರ ರೈಸ್ ಬಾತ್ ತಗೊಂಡೋಗೋಣ. ರೇಟಲ್ಲಿ ಇಲ್ಲ ಅಂದ್ರೆ ಅವನು ಮೊದಲೇ ಖಾಲಿ ಆಯಿತು, ನೀವು ಈಗ ಹೋಯ್ತೀಯ ವೇಸ್ಟ್ ಅಂತಾನೆ. ಓ, ಅವನಿಗ ಎಲ್ಲಾದ್ರೂ ಒಂದು ರೈಸ್ ಬಾತ್ ಇಟ್ಕೊಂಡು ತಿನ್ಕೊಂಡೋಗೋಣ. ಇಲ್ಲಿ ಗೋಲ್ಗಪ್ಪ ಚೆನ್ನಾಗಿರುತ್ತೆ, ತಿಂತಾ ಇರ್ತೀವಿ ಆವಾಗ. ನೋಡಿ ಹೆಂಗಿತ್ತು ನಮ್ಮ ಮುಚ್ಚ. ನಾವು ಪಟಾಕಿ ಹೊಡಿಬೇಕಾದ್ರೆ ಈ ರೋಡು ಫುಲ್ಲು ಖಾಲಿ ಗೈಸ್. ನಾವು ಈ ರೋಡಲ್ಲಿ ಪಟಾಕಿ ಹೊಡಿತಿದ್ದೋ ನಾವು. ಇವಾಗ ಈ ರೋಡಲ್ಲಿ ಇಲ್ಲಿ ಇದೈತಲ್ಲ, ಫಿಟ್ ಫ್ಯಾಷನ್ ಏನೋ ಆಯ್ತಲ್ಲ, ಇಲ್ಲಿ ತೋರಿಸ್ತೀನಿ ಬಾಯ್ಲಿ. ಹೊಡಿತಿದ್ದ ಪಟಾಕಿ ಜಾಗ ಇವೆಲ್ಲ, ಅವು ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗ್ಬಿಟ್ಟಾವೆ ಇಲ್ಲೆಲ್ಲ. ಏನು ಒಯ್ದಿರೋದಕ್ಕೆ ಇಲ್ಲೆಲ್ಲ ನೋಡಿ ಗೈಸ್. ಇದು ನೋಡಿ ಅವನು ಹುಚ್ಚೈತಿ ಕಾಲದಲ್ಲಿ ಹಿಂಗಿತ್ತು ಅಂದಾಗ ಅದಕ್ಕೆ ಅವ್ನಿಗೆ ಇನ್ನೂ ಮದುವೆ ಐತಲ್ಲ, ತುಂಬ ಅಡಪ. ಅದಕ್ಕೆ ಕರೆಕ್ಟ್ ಮಚ್ಚ. ಈಗ ಆ ಕಾಲದಿಂದನೂ ಅವನೇ ಅಂದ್ರೆ ತುಂಬ ಏಜ್ ಆಗ್ತದೆ. ನೋಡಿ ಗೈಸ್, ಇದು ಗೋ ಕಲರ್ಸ್ ಅಂತ ಐತಲ್ಲ, ಇದು ಇರ್ಲಿಲ್ಲ. ನಾವು ಇಲ್ಲೇ ಕೂತ್ಕೊತಿದ್ದು, ಬ್ಲಾಕ್ ಕಲರ್ಸ್, ಇಲ್ಲೇ ಪಟಾಕಿ ಹೊಡಿತಿದ್ದು. ಹಿಂಗೆ ನೋಡಿ, ಇವಾಗ ಇಲ್ಲೆಲ್ಲ ನಿಂತ್ಕೊಳಕ್ಕೂ ಆಗಲ್ಲ ಅಷ್ಟೇ. ಇವನೊಂದು ಒಂಥರ ಆಂಟಿಕ್ ಪೀಸ್ ಗೈಸ್. ಇವನು ತುಂಬ ಅಳಬ. ಇವನು ನಮ್ಮ ಏಜಲ್ಲಿ ದೊಡ್ಡವನು. ನೀನೇ ತಾನೇ ಹೇಳಿದ್ದು ಇವೆಲ್ಲ. ನಾನು ಒಂದೇ ಕ್ಲಾಸ್ಮೇಟ್ ದೊಡ್ಡವನಾಯ್ತೀನಿ. ಅಲ್ಲ ಕಣ, ನೀನೇ ತಾನೇ ಹೇಳಿದ್ದು. ನೋಡಿ ಗೈಸ್, ಇದು ಹೈಪರ್ ವಿಲೇಜ್. ಮಚ್ಚ ಮಶ್ರೂಮ್ ತಗೊಂಬಿಡು ಅಷ್ಟೇ, ತಲೆ ಕೆಡ್ಸ್ಕೊಬೇಡ. ಹೇ ಬಾಯ್ ಮಚ್ಚೋ, ಐತಲ್ಲ ತಗೋ ಮಚ್ಚ, ಇಲ್ಲೇ ಐತೆ ನೋಡು. ಹಾಂ, ಇಡ್ಲಿ ವಡೆ ರೈಸ್ ಪಾಸ್. ಮಶ್ರೂಮ್ ಬಿರಿಯಾನಿ ತೊಗೊತಾ ಇದ್ದೀವಿ ನೋಡಿ. ಡಿ ಬಾಸ್ ಫೋಟೋ ಇಲ್ಲೇ ಹಾಕ್ತಿದ್ದೀವಿ. ಅಮ್ಮಾಸ್ ಕಿಚನ್. ಸರ್ ಎಷ್ಟಾಯ್ತು ನಮ್ಗೆ? ಒಂದು ಕಬಾಬು, ಒಂದು ರೈಸು. ಒಂದು ಹೊಸ ಗಾಡಿ ಒಂದು, ಓಕೆನಾ?
ಈ ಪಕ್ಕದ ಗಾಡಿ ಕೂತ್ಕೋತಾವ್ನು ಹತ್ಬಿಟ್ಟು ಅವ್ನು ಫುಲ್ ಖುಷಿ ಆಗ್ಬಿಟ್ಟಿರೋನು. ಯಾರೋ ನನಗೆ ಹಳೆ ಗಾಡಿ ತೊಗೊಂಡೋಗಿ ಹೊಸ ಗಾಡಿ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ಅಂತ ಫುಲ್ ಖುಷಿ ಆಗ್ಬಿಟ್ಟಿರೋನು. ನೋಡಿ ಗೈಸ್, ಹಾಂ ವೈಟ್ ಐತಲ್ಲ ಕಾಣಿಸ್ತಾ ಇಲ್ಲ. ಅಯ್ಯೋ ಪಾಟ್ಲೆ ನೋಡಿ ಗೈಸ್, ಅದು ವೈಟ್ ಐತೆ, ಇವನ್ ಗಾಡಿ ವೈಟ್ ಐತೆ ಅಂತ ಅದು ಕತ್ತವನೆ. ಹೆಂಗೆ ಹೇಳ್ರಿ, ಹಿಂಗೂ ಯಾವ ಮಾಡ್ತಾರ ಮಚ್ಚ, ಹೊಸ ಗಾಡಿ ತಗೊಂಡು. ಆದ್ರೂ ಇನ್ನೊಂದು ಏನು ಖುಷಿ ಗೊತ್ತಾ ಮಚ್ಚ, ನೋಡ ಮಚ್ಚ ಏನೋ ಬಂದಿತ್ತು, ಹುಗಿ ಕೆಳಗಡೆ ಹುಗಿಯೋ ಮತ್ತೆ ಏನು ಗೊತ್ತಾಯಿತು. ಆದರೂ ನಮ್ದ್ರಲ್ಲಿ ಏನು ಗೊತ್ತು ಗೈಸ್, ಏನು ಗೊತ್ತಾ ನಮ್ದ್ರಲ್ಲಿ, ಬೇರೆಯವರು ಗಾಡಿ ತಗೊಂಡ್ರೆ ಕೊಡೋಕ್ಕೆ ಯೋಚನೆ ಮಾಡ್ತಾರೆ, ಅಯ್ಯೋ ಗಾಡಿ ಹೊಸ ಗಾಡಿ ಏನು ಮಾಡ್ತಾರ ಏನೋ ಅಂತ. ನಮ್ಮದ್ರಲ್ಲೇ ಹಂಗಲ್ಲ, ಇವಾಗ ತಗೊಂಡಿದ್ದು ಒಂದು ಫಸ್ಟ್ ಡೇಗೇನೆ ಸೆಕೆಂಡ್ ಡೇ ಅಲ್ಲ 2ನೇ ದಿನಕ್ಕಲ್ಲ ಮಚ್ಚ ಎತ್ಕೊ ಓಡಾಡಿಸ್ಬಿಟ್ಟಿದ್ದೀವಿ. ಟ್ರಿಬಲ್ ರೈಡಿಂಗು. ಆದರೂ ಇನ್ನೊಂದೇನು ಹೇಳ್ತೀನಿ ಗೊತ್ತಾ, ದಯವಿಟ್ಟು ಯಾರೋ ವಿತೌಟ್ ಹೆಲ್ಮೆಟ್ ಓಡಾಡಬೇಡ್ರಿ. ಏನು ಅಕ್ಕಪಕ್ಕಕ್ಕೆ ಹೋದರೆ ಹೋಗಿ ಇಲ್ಲ ಅಂತ ಹೇಳಲ್ಲ, ಬಟ್ ಯಾವುದು ವಿತೌಟ್ ಹೆಲ್ಮೆಟ್ ಯಾರು ಹೋಗೋಕ್ಕೆ ಹೋಗ್ಬೋದು. ಮತ್ತು ಟ್ರಿಬಲ್ ರೈಡಿಂಗ್ ಮಾಡಬೇಡಿ. ನೋಡಿ ಗೈಸ್, ಇದೆಲ್ಲ ಹಂಗೆ ಏನೋ ವಿತೌಟ್ ಹೆಲ್ಮೆಟ್ ಹೋಗಿನೇ ಈ ಗುಡ್ಡೆ ಹೊಡೆದೋಗಿರೋದು. ಅದ್ರ ಬಗ್ಗೆ ಒಂದು ಹೇಳ್ತಾರೆ ಸುಳ್ಳು ಸರಿ ಬಾಯಿ ಬಿಟ್ಬಿಟ್ಟು ಇವ್ರ ಮಕ್ಕಳು ಹೇಳ್ತಾರೆ, ಇವ್ರ ಮಾತು ಕೇಳಬೇಡಿ, ಇವರು ಈಗಿನ ಮಕ್ಕಳೇ ಮಾಡಿದ್ದು ನನಗೆ. ಬಚ್ಚ ಅದು ವಿತೌಟ್ ಹೆಲ್ಮೆಟ್ ಹೋಗಿ ತಾನೇ ಬಿದ್ದಿದ್ದವನು. ಹಾಂ ಹೌದೌದು. ಇದು ಆಗಿರೋದು ಗೈಸ್, ಅದ್ರದ್ದು ಒಂದು ಸ್ಟೋರಿ ಐತೆ ಹೇಳ್ತೀವಿ, ಅದೆಲ್ಲ ಒಂಥರ ಮೆಮೊರಿ. ನೋಡಿ ಗೈಸ್, ಮಚ್ಚ ಇನ್ನೇನು ಹೇಳ್ತೀಯ, ಏನಾರು ಹೇಳ್ತೀಯಾ ಮಚ್ಚ ನೀನು? ಈ ನಮ್ಮ ಮಕ್ಕಳು ಚಿಟ್ಟೆ ನೋಡು ಮಚ್ಚ, ಚಿಟ್ಟೆ ಇಡಿ ಮಚ್ಚ ಅಂದ್ಬಿಟ್ಟು ನನ್ನ ಹಣೆಗೆ ಸುಮ್ಮನೆ ಇರೋ ಒಂದು ಚಿಟ್ಟೆ ಮಾಡಿ ಕಂಟೆಂಟ್ ಚಿಟ್ಟೆ ಅಂತ ಒಂದು ಕಂಟೆಂಟ್ ಮಾಡ್ತೀವಿ ಗೈಸ್. ಅದು ನೋಡಿ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಸ್ಕೂಲ್ ಲೈಫಲ್ಲಿ ನಾವು ಹೆಂಗಿದ್ದೋ ಏನು, ಅದು ಹೆಂಗಾಯಿತು ಅಂತ ಒಂದು ವಿಡಿಯೋ ಮಾಡ್ತೀವಿ. ಜೊತೆಗೆ ನಾವು ಎಲ್ಲಿಂದ ಎಲ್ಲಿವರೆಗೂ ಹಿಂಗೆ ಬಂದಿದ್ದೀವಿ ಅನ್ನೋದು ಒಂದು ವಿಡಿಯೋ ಮಾಡ್ತೀವಿ. ಮಾಡಿ 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 ಏನು ಮಾಡೋದು ನೋಡಿ ನೋಡಿ, ಸಹಕರಿಸಿ ಅಷ್ಟೇ. ಲೈಕ್ ಮಾಡಿ, ಕಮೆಂಟ್. ಸ್ಕೂಲಿಂದ ಒಂದು ಲೈಫ್ ಬಂದಾಗ ಏನೇನು ಮಾಡ್ತೀವಿ, ಬಿಸ್ನೆಸ್ ಮಾಡ್ತಾ ಇದ್ದೀವ, ಓನ್ ಜಾಬ್ ಮಾಡ್ತಾ ಇದ್ದೀವ ಅನ್ನೋದು ಹೇಗಿರುತ್ತೆ ಅಂತ ಅಂದರೆ, ಈಗ ಸ್ಕೂಲ್ ಲೈಫಲ್ಲಿ ಎಷ್ಟು ಆಟ ಆಡಿರಲ್ಲ, ಎಷ್ಟು ತರಲೆ ಮಾಡಿರಲ್ಲ. ಯಾವಾಗ 5 ರೂಪಾಯಿ 10 ರೂಪಾಯಿ ನಮ್ಗೆ ತುಂಬ ದೊಡ್ಡ, ಬಟ್ ಇವಾಗ 500,000 ದೊಡ್ಡ ಅನ್ಸಲ್ಲ. ಸೊ ಆ ಥರ ಜರ್ನಿ ತುಂಬ ಚೆನ್ನಾಗಿದೆ. ನಾವು ಏನು ಸ್ಟ್ರಗಲ್ ಮಾಡಿದ್ದೀವಿ, ಇಲ್ಲಿವರೆಗೂ ಹೆಂಗೆ ಬಂದಿದ್ದೀವಿ ಅನ್ನೋದು ಒಂದು ವಿಡಿಯೋ ಮಾಡ್ತೀವಿ, ನೋಡ್ಕೊಳ್ಳಿ. ಬಟ್ ಎಲ್ಲರೂ ಮಾಡಿರ್ತಾರೆ, ಬಟ್ ನಮಗೊಂದು ಖುಷಿ ಇರುತ್ತಲ್ಲ, ನಾವು ಯಾವ ಥರ ಇತ್ತೋ ಯಾವ ಥರ ಬಂದೋ ಅಂತ. ಜೊತೆಗೆ ನಾವು 3 ಜನ ಹಿಂಗೆ ಇದ್ದೀವಿ, ಸ್ಕೂಲ್ ಲೈಫಿಂದ ಹಿಂಗೆ ಇದ್ದೀವಿ. ಜಗಳ ಮಾಡ್ತೀವೋ ಬಿಡ್ತೀವೋ, ಅದು ನಾವು ಜಗಳ ಮಾಡಿಲ್ಲಲ್ಲ, ನಾವು ಜಾಸ್ತಿ ಮಾಡ್ಕೊಂಡಿಲ್ಲ, ನಾವು ಜಗಳ ಎಲ್ಲ ಇಲ್ಲ ಬರೀ ಒಂದು ತಲೆ ಓಪನ್ ಮಾಡಿ ಒಂದು ತಲೆ ಒಂದು ಓಪನ್ ಮಾಡಿದ್ದೀವಿ, ಅದೊಂದು ಬ್ಯಾಗ್ ಆಗ್ತಿದೆ. ಕಳ್ದ ಕ್ರೈಮ್ ಅಲ್ವಾ ಅದು? ಅಯ್ಯೋ ಎಂಥ ಕ್ರೈಮು, ಚಿಕ್ಕ ಹುಡುಗರೆಲ್ಲ ಕ್ರೈಮ್ ಅಲ್ಲ ಮಚ್ಚ. ಅವಾಗ ಇನ್ನೂ ಚಡ್ಡಿ ಹಾಕೊಂತಿದ್ದು, ಹಾಂ ಅವಾಗ ಇನ್ನೂ ಪ್ಯಾಂಟ್ ಹಾಕಿದ್ದಿಲ್ಲ ಹೈಸ್ಕೂಲ್ಗೆ. ಹೌದು. ನೋಡಿ ಗೈಸ್, ಈಗ ಇಷ್ಟು ಸೊ ಗೈಸ್, ಇವಾಗ ಸ್ವಲ್ಪ ಕೆಲಸ ಇದೆ, ಗಂಟೆ ಹಚ್ಬೇಕು. ಹಾಂ ತೋರಿಸ್ತೀನಿ ಆಮೇಲೆ ಏನು ಅಂತ. ಕಡಿನ ತೋರಿಸ್ತೀವಿ. ಏಯ್ ತೋರಿಸ್ತೀವಿ ಎಷ್ಟು ಅವಾಗ ಇನ್ನೂ ಆಮೇಲೆ ಇದ್ದಿದ್ದು ಆಗಲ್ಲ. खत्म। बाय बाय, टाटा, गुड बाय, गया।